ಹಲೋ ಎವ್ರಿವನ್. 33ನೇ ಪ್ರಶ್ನೆಯನ್ನ ನೋಡೋಣ. ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವವನ್ನು ತೋರಿಸುವ ಕೆಳಗಿನ ಚಿತ್ರವನ್ನು ಗಮನಿಸಿ. ಎಕ್ಸ್ ಎಂದು ಗುರುತಿಸಿರುವ ಕೋನವನ್ನು ಹೆಸರಿಸಿ ಮತ್ತು ಆ ಕೋನದ ಉಂಟಾಗುವಿಕೆಗೆ ಕಾರಣ ಕೊಡಿ. ಇಲ್ಲಿ ಇದು ಪತನ ಕಿರಣ. ಇದರ ದಿಕ್ಕು ಹೀಗೆ ಇರಬೇಕಿತ್ತು, ಆದ್ರೆ ಈ ಒಂದು ಪಟ್ಟಕದ ವಿಶೇಷವಾದ ಆಕಾರದಿಂದಾಗಿ ಇದೇನಾಗ್ತಾ ಇದೆ, ವಕ್ರೀಭವನವನ್ನ ಹೊಂದಿ ಈ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಅಂದ್ರೆ ಇದು ನಿರ್ಗಮನ ಕಿರಣದ ದಿಕ್ಕಾಯ್ತು. ಸೊ ಕೋನ ಇವೆರಡರ ಪತನ ಕಿರಣದ ದಿಕ್ಕು ಮತ್ತೆ ನಿರ್ಗಮನ ಕಿರಣದ ದಿಕ್ಕಿನ ನಡುವೆ ಉಂಟಾಗಿರುವಂತಹ ಕೋನವನ್ನ ದಿಕ್ಪಲ್ಲಟ ಕೋನ ಅಂತ ಕರೀತಾರೆ. ಇದು ಉಂಟಾಗೋದಿಕ್ಕೆ ಕಾರಣ ಏನು ಅಂತ ಅಂದ್ರೆ ಪಟ್ಟಕದ ವಿಶೇಷ ಆಕಾರ, ನಿರ್ದಿಷ್ಟ ಆಕಾರ ನಿರ್ಗಮಿತ ಕಿರಣ ಮತ್ತೆ ಪತನದ ಕಿರಣದ ದಿಕ್ಕಿನಲ್ಲಿ ಒಂದು ಕೋನದಲ್ಲಿ, ಅಂದ್ರೆ ಪತನ ಕಿರಣದ ದಿಕ್ಕಿನಿಂದ ಒಂದು ಕೋನದಲ್ಲಿ ನಿರ್ಗಮಿತ ಕಿರಣ ಬಾಗುವಂತೆ ಮಾಡುತ್ತೆ. ಆ ಕೋನದಿಂದಾಗಿ ದಿಕ್ಪಲ್ಲಟ, ಅಂದ್ರೆ ಆ ಕೋನವನ್ನೇ ದಿಕ್ಪಲ್ಲಟ ಕೋನ ಅಂತ ಕರೀತಾರೆ.